ಅದೇ ರೀತಿಯಾಗಿ ಪ್ರಯಾಸ್ ತೀವ್ರರು ಕೂಡ ಇದೀಗ ತಾನೇ ಆಗಮಿಸಿದರೆ ಅವರು ಕೂಡ ಮೂಲಕ ಸ್ವಾಗತವನ್ನು ಕೊಟ್ಟಿದ್ದಾರೆ. ಎಲ್ಲ ಗಣ್ಯಮಾನ್ಯರಿಗೆ ಧನ್ಯವಾದಗಳ ಸಂಸ್ಥೆ ಶಾಲಾ ಕುಟುಂಬಗಳಿಂದ ಸ್ವಾಗತವನ್ನು ಪ್ರಯಾಸ್ ಭಾಯ್ ಅವರಿಗೆ, ಅದೇ ರೀತಿ ಅವರಿಗೆ ಶ್ರೀರಾಮ್ ಬಂದು ಆತ್ಮೀಯವಾಗಿ ಸ್ವಾಗತವನ್ನು ಕೋರಬೇಕು. ಅಶ್ವಥ್ ಭಾಯ್ ಅವರು ಶಾಲಾ ಕುಟುಂಬಗಳಿಗೆ ಸ್ವಾಗತ. ನಗರ ಮಂಡಲ ಅಧ್ಯಕ್ಷರು ಆತ್ಮೀಯ ಸಹೋದರ ಯುವ ಮಿತ್ರರ ಚೈತ್ರ ಕಲ್ಯಾಣ ಕರ್ನಾಟಕ ಭಾಗದ ಆಯೋಜನೆ ಮಾಡಲಾಗಿದ್ದು ಶಾಸಕರ ಅನುಪಸ್ಥಿತಿಯಲ್ಲಿ ಬಂದಿರತಕ್ಕಂಥವರು ಸಹೋದರರು ಶ್ರೀ ರಾಜುಗೌಡ ಬಾದ್ರಲಿ ಅವರೇ, ಅದೇ ರೀತಿ ಟೂರ್ನಮೆಂಟ್ಗೆ ಸ್ವಾಗತವನ್ನ ಕೋರೋಣ ಅಂತ ಹೇಳ್ತಾ ಮತ್ತೊಮ್ಮೆ ಆಲ್ ದ ವೆರಿ ಬೆಸ್ಟ್ ಶಿವಾರೆಡ್ಡಿ ವಾರಿಯರ್ಸ್ ನಿವಾಸಗಳು. ಸುಪುತ್ರಪ್ಪ ಮಾಸ್ಟರ್ ಇದೀಗ ನಮ್ಮ ಜೊತೆ ಕಾರ್ಯಕ್ರಮಕ್ಕೆ ಸೇರಿದ್ದಾರೆ. ಮತ್ತೊಮ್ಮೆ ನಿಮಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತ. ಈ ಒಂದು ತಂಡಕ್ಕೆ ಮತ್ತೊಮ್ಮೆ ಪ್ರೀತಿಯ ಆಧಾರದ ಸ್ವಾಗತ ಸುಸ್ವಾಗತ. ಟೈಟಲ್ಸ್ ಹೋಸ್ಪೇಟ್ನ ಮಾಲೀಕರಾಗಿರುವಂತಹ ಹಾಗೆ ನಮ್ಮ ಕಾರ್ಯಕ್ರಮದ ಮುಂದಿನ ಹಾಗೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂತ ಹೇಳ್ತಾರೆ, ನಮ್ಮ KKPL ನ ಕೊನೆಯ ತಂಡ ಆಗಿರುವಂತಹ RM ಆಕ್ಷನ್ ಅನ್ನ ಶುರು ಮಾಡುವಂತಹ ಸಮಯ. ಬೆಂಗಳೂರಿಂದ ಆಗಮಿಸಿರ್ತಕ್ಕಂಥ ಆತ್ಮೀಯ ಸಹೋದರಿ ಐಶ್ವರ್ಯ ಅವರಿಗೆ ವೇದಿಕೆ ಮೇಲೆ ಹಾಜರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನರಿಂದ ಸನ್ಮಾನ ಕಾರ್ಯಕ್ರಮ ಮಾಡಿರೋದು ನಿಜವಾಗ್ಲೂ ಕೂಡ ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ತೀನಿ. ಯಾಕಂತಂದ್ರೆ ಇವತ್ತು ಏನಾಗಿದೆ, ಆಟಗಳ ಮರೆಮಾಚ್ತಾ ಇದ್ದಾವೆ. ಇವತ್ತಿನ ದಿನ ನಾವು ನೋಡ್ತಾ ಇದ್ದೀವಿ, ಎಲ್ಲರ ಕೈಯಲ್ಲಿ ಒಂದು ಮೊಬೈಲ್ ಬಂದಿದೆ. ಈ ಒಂದು ಮೊಬೈಲ್ ಆಟಗಳನ್ನು ಮೊಬೈಲಲ್ಲೇ ಆಡ್ತಕ್ಕಂಥದ್ದು. ಆದ್ದರಿಂದ ಅಂಥ ಒಂದು ಕಾಲವನ್ನು ಅಲ್ಲಗಳೆದು ಎಲ್ಲರೂ ದೈಹಿಕವಾಗಿ ಶ್ರಮ ಪಡ್ತಕ್ಕಂಥ ಈ ಒಂದು ಆಟವನ್ನು ಆಡಲಿಕ್ಕೆ ಪ್ರತಿ ವರ್ಷ ಕೂಡ ನಮ್ಮ ಚೈತ್ರ CC ತಂಡದವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಆ ಒಂದು ಚೈತ್ರ CC ಗೆಳೆಯರ ಬಳಗಕ್ಕೆ ನಾನು ನನ್ನ ವೈಯಕ್ತಿಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಇನ್ನು ಹಿಂದೆ ಕೂಡ ಆ ಒಂದು ಸಹೋದರರ ಜೊತೆಯಲ್ಲಿ ನಾನಿದ್ದೇನೆ. ಮುಂದೆ ಕೂಡ ನಾನು ಅವರೆಲ್ಲ ಕೆಲಸ ಕಾರ್ಯಗಳಿಗೆ ನಾನು ಕೂಡ ಆ ಚೈತ್ರ CCಯ ಬಳಗದಲ್ಲಿ ಒಬ್ಬನಾಗಿ ನಾನು ಇರ್ತೀನಿ ಅಂತೇಳಿ ಈ ವೇದಿಕೆಯ ಮೂಲಕ ತಿಳಿಸ್ತೇನೆ. ಅದೇ ರೀತಿ ಇವತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಯುವ ಆಟಗಾರರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೇನೆ. ಯಾಕಂತಂದರೆ ಇದು ಒಂದು ವೇದಿಕೆ, ನಿಮಗೆ
ಉದಾಹರಣೆಗೆ ನಮ್ಮ ಸಿಂಧನೂರಿನ ಯುವಕ ಒಬ್ಬ ರಾಯಲ್ ಚಾಲೆಂಜರ್ಸ್ ಟೀಮಲ್ಲಿ ಆಡ್ತಾ ಇದ್ದಾನೆ. ಅಂದರೆ ಇಂಥ ಅವಕಾಶಗಳು ಇಲ್ಲಿ ನೀವು ಸಕ್ಸಸ್ ಆದಾಗ ಮಾತ್ರ ಮೇಲೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಅಂತ ಒಂದು ಯುವ ಆಟಗಾರರಿಗೆ ಈ ಒಂದು ವೇದಿಕೆ ಅಂದರೆ ಈ ಕಲ್ಯಾಣ ಕರ್ನಾಟಕ ಹಿಂದುಳಿದ ಭಾಗ ಅಂತೇಳಿ ಹಣೆಪಟ್ಟಿ ಕಟ್ಟಿರ್ತಕ್ಕಂಥದ್ದು. ಆದರೂ ಕೂಡ ಅಂಥ ಒಂದು ಹಿಂದುಳಿದ ಭಾಗದಲ್ಲಿ ನಮ್ಮ ಈ ಒಂದು ಕಲ್ಯಾಣ ಕರ್ನಾಟಕದ ಭಾಗದ ಯುವಕರು ರಾರಾಜಿಸ್ತಾ ಇದ್ದಾರೆ ಬೆಂಗಳೂರಂಥ ನಗರದಲ್ಲಿ. ಹಾಗೆ ಇಲ್ಲಿ ಬಂದಿರತಕ್ಕಂಥವ್ರಿಗೆ ಮತ್ತೊಮ್ಮೆ ಕಿವಿ ಮಾತಾಡ್ತೇನೆ, ಎಲ್ಲರೂ ಕೂಡ ತಮ್ಮ ಆಟದ ಪ್ರದರ್ಶನ ಉತ್ತಮವಾಗಿ ಮಾಡಿದ್ದೆ. ಆದರೆ ನಿಮಗೂ ಕೂಡ ಒಂದು ಮುಂದಿನ ದಿನಗಳಲ್ಲಿ ಉತ್ತಮವಾದಂಥ ಭವಿಷ್ಯ ಇದೆ. ಅದಕ್ಕಾಗಿ ನಿಮ್ಮೆಲ್ಲರಿಗೂ ನಾನು ಕೇಳ್ಕೊಳ್ಳೋದೇನಂತಂದರೆ, ತಾವೆಲ್ಲರೂ ಯಾವುದೇ ಒಂದು ಗೊಂದಲಕ್ಕೆ ಈಡಾಗದೇ ಉತ್ತಮವಾಗಿ ಆಟ ಆಡಿ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಿ ಅಂತ ಹೇಳ್ತಾ, ನಾಯಕರಾದಂಥ ರಾಜುಗೌಡ ಮಾದಲ್ ಅಣ್ಣನವರೇ, ಅದೇ ರೀತಿಯಾಗಿ ಆದಿಯಾಗಿ ಹಿಡಿದು ವೇದಿಕೆ ಬಂದಿರತಕ್ಕಂಥ ಎಲ್ಲ ಗಣ್ಯರಿಗೆ ಸ್ವಾಗತವನ್ನು ಕೋರುತ್ತಾ, ಈ ಒಂದು ಬಿಲ್ಡಿಂಗ್ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಸಿಂಧನೂರಿನ ಕ್ರಿಕೆಟ್ ಪ್ರೇಮಿಗಳೇ ಹಾಗೂ ಎಲ್ಲ ತಂಡದ ಮಾಲೀಕರೇ, ತಮಗೆಲ್ಲ ತಿಳಿದಿರುವ ಹಾಗೆ ಚೈತ್ರ ಸಿಸಿ ಗೆಳೆಯರ ಭಾಗದ ಅಧ್ಯಕ್ಷರಾದ ನಾಗರಾಜ್ ಗಸ್ತಿ ಅವರು ಹಾಗೂ ಅವರ ತಂಡ ಸತತವಾಗಿ SPL ಟೂರ್ನಮೆಂಟ್ ಅನ್ನೋ ಒಂದು ಯಶಸ್ವಿ ಟೂರ್ನಮೆಂಟ್ ಅನ್ನು ಸಿಂಧನೂರಿನಲ್ಲಿ ನಡೆಸುತ್ತಾ ಬಂದಿತ್ತು. ಅದೇ ರೀತಿಯಾಗಿ ಈಗ ಆ ತಂಡ ಮುಂದೆ ಒಂದು ಹೆಜ್ಜೆಯನ್ನು ಇಟ್ಟುಕೊಂಡು ಕಲ್ಯಾಣ ಕರ್ನಾಟಕ ಪ್ರೀಮಿಯರ್ ಲೀಗ್ ಎಂಬ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ ಮಾಡಿದೆ. ಕೇವಲ ತಾಲೂಕಿನಲ್ಲದೆ ನಮ್ಮ ಜಿಲ್ಲೆಯಲ್ಲದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರ್ತಕ್ಕಂಥ ಎಲ್ಲ ಯುವ ಆಟಗಾರರನ್ನು ಬೆಳೆಸುವ ನಿಟ್ಟಿನಲ್ಲಿ, ಆ ಒಂದು ಪ್ರತಿಭೆಗಳನ್ನು ಹೊರತರುವ ನಿಟ್ಟಿನಲ್ಲಿ ಈ ಒಂದು ಟೂರ್ನಮೆಂಟನ್ನು ಆಯೋಜನೆ ಮಾಡಲಾಗಿದೆ. ಯಾವುದೇ ಒಂದು ಟೂರ್ನಮೆಂಟನ್ನು ಆಯೋಜನೆ ಮಾಡಿ ಯಶಸ್ವಿ ಮಾಡಬೇಕಾದ್ರೆ ತುಂಬ ಕಷ್ಟಕರವಾದ ಸಂಗತಿ. ಯಾಕಂತಂದರೆ ಅನೇಕ ಗೊಂದಲಗಳು ಎಲ್ಲ ಸರಿಪಡಿಸಿ ಒಂದು ಟೂರ್ನಮೆಂಟ್ ಯಶಸ್ವಿ ಮಾಡಬೇಕಾದ್ರೆ ಆ ತಂಡದ ಶ್ರಮ ಮೆಚ್ಚಲೇಬೇಕು. ಅಂತ ಒಂದು ದಿಟ್ಟವಾದ ಈ ಒಂದು ಟೂರ್ನಮೆಂಟ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವ ಚೈತ್ರ ಸಿಸಿ ಗೆಳೆಯರ ಬಳಗ ಜೊತೆ ಸದಾ ವೇದಿಕೆ ಬಂದಿರತಕ್ಕಂಥ ಎಲ್ಲ ಗಣ್ಯರನ್ನು ಅವ್ರ ಜೊತೆಗಿರ್ತೇವೆ ಅಂತ ಹೇಳುವ ಮುಖಾಂತರ ಕೇವಲ ಕ್ರೀಡೆ ಅಲ್ಲದೆ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಚೈತ್ರ ಸಿಸಿ ಗೆಳೆಯರ ಬಳಗ ಹಾಗೂ ಸಿಂಧನೂರು ಗೆಳೆಯರ ಬಳಗ ಹಮ್ಮಿಕೊಂಡಿದೆ. ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡುವ ಮುಖಾಂತರ ಇವತ್ತೇನು ಸಿಂಧನೂರಿನಲ್ಲಿ ಕ್ರಿಕೆಟ್ ಅಂದರೆ ಚೈತ್ರ ಸಿಸಿ ಗೆಳೆಯರ ಬಳಗ ಅಂತೇಳಿ ಹೇಳುವ ಮುಖಾಂತರ ನಮ್ಮೆಲ್ಲರಿಗೆ ಹೆಮ್ಮೆ ಅನಿಸುತ್ತದೆ. ನಮ್ಮನ್ನು ಕರೆದು ವೇದಿಕೆ ಮೇಲೆ ಒಂದೆರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಒಂದಿಸಿ ಎರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಬೆಂಗಳೂರಿನಿಂದ ಆಗಮಿಸಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದ ಬಹುಮುಖ್ಯ ಕಾರಣವಾಗಿರ್ತಕ್ಕಂಥ ಅರಸ ಪ್ರಕ್ರಿಯೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥ ಯಾಕರಾಗಿ ಆಗಮಿಸಿರ್ತಕ್ಕಂಥ ಐಶ್ವರ್ಯ ಅವರು ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತೇವೆ. ಕಮಿಟಿಯ ಸರ್ವ ಸದಸ್ಯರು ಆಗಮಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರೀಮಿಯರ್ ಲೀಗ್ನ ನಡೆಸಿಕೊಡ್ಲಿಕ್ಕೆ ಅದೇ ರೀತಿಯಾಗಿ ಇರ್ತಕ್ಕಂಥ ಹಿರಿಯರಾದ ರಾಜುಗೌಡ ಮಾದಲಿ ಅವರೇ, ಹಾರೂನ್ ಪಾಷಾ ಜಾಗೀರ್ದಾರ್ ಅವರೇ, ಆತ್ಮೀಯರಾದ ತಿಮ್ಮಣ್ಣ ಸಾವ್ಕಾರ್ ಅವರೇ, ಲಿಂಗಾಗರ್ ಅವರೇ, ಸಿದ್ದರಾಮೇಶ್ ಮನ್ನಾಪುರ ಅವರೇ, ಮಂಜುನಾಥ್ ಪಾಟೀಲ್ ಅವರೇ, ಭೀಮೇಶ್ ಅವರೇ ಹಾಗೂ ಎಲ್ಲ ಗಣ್ಯಮಾನ್ಯರೇ, ನಮ್ಮ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳ ತಂಡದ ಮಾಲೀಕರೇ, ಆಟಗಾರರೇ, ಸಿಂಧನೂರಿನ ಸಮಸ್ತ ಕ್ರಿಕೆಟ್ ಪ್ರೇಮಿಗಳೇ, ಈ ಕಲ್ಯಾಣ ಕರ್ನಾಟಕ ಪ್ರೀಮಿಯರ್ ಲೀಗ್ನ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಾನು ಮಾತನ್ನು ತಮ್ಮೆಲ್ಲರಿಗೆ ಬೇರೆ ಜಿಲ್ಲೆಯಿಂದ ಬಂದಂಥ ಆಟಗಾರರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಸಿಂಧನೂರಿನಲ್ಲಿ ಹಬ್ಬಗಳು ನಡೀತವೆ. ದೀಪಾವಳಿ ಇರ್ಬೋದು, ಯುಗಾದಿ ಇರ್ಬೋದು, ರಂಜಾನ್ ಇರ್ಬೋದು, ಈದ್ ಮಿಲಾದ್ ಇರ್ಬೋದು. ಹಾಗೆ ಇನ್ನೊಂದು ಹಬ್ಬ ನಡೀತೀನಿ, ನಿಮ್ಮೆಲ್ಲರ ಗಮನಕ್ಕಿರಲಿ. ಇಡೀ ನಮ್ಮ ತಾಲೂಕಿನ, ನಮ್ಮ ನಗರ ಬಿಟ್ಟು ತಾಲೂಕಿನ ಜನ ಅತ್ಯಂತ ಸಂಭ್ರಮ ಪಡ್ತಕ್ಕಂಥ ಒಂದು ದೊಡ್ಡ ಹಬ್ಬ ಅಂದರೆ ಕ್ರಿಕೆಟ್ ಹಬ್ಬ SPL ಸಿಂಧನೂರು ಪ್ರೀಮಿಯರ್ ಲೀಗ್. ಆ ಸಿಂಧನೂರು ಪ್ರೀಮಿಯರ್ ಲೀಗನ್ನು ಚೈತ್ರ ಸಿಸಿ ಅವರು ಸತತ 7 ಆವೃತ್ತಿಗಳನ್ನು ಅತ್ಯಂತ ಯಶಸ್ವಿಯಾಗಿ ಈಗಾಗಲೇ ಸಿಂಧನೂರಲ್ಲಿ ಯಶಸ್ವಿಗೊಳಿಸಿದ್ದಾರೆ. ಅದೇ ಚೈತ್ರ ಸಿಸಿ ಗೆಳೆಯರ ಬಳಗ ಮತ್ತು ನಮ್ಮೆಲ್ಲ ಸಿಂಧನೂರಿನ ಗೆಳೆಯರ ಬಳಗದ ವತಿಯಿಂದ ಅವರ ಕನಸೇ ಈ ಕಲ್ಯಾಣ ಕರ್ನಾಟಕ ಪ್ರೀಮಿಯರ್ ಲೀಗ್. ನಮ್ಮ ಸಿಂಧನೂರಲ್ಲಿ ಬೀದರ್, ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಈ 7 ಜಿಲ್ಲೆಯ ಪ್ರತಿಭಾವಂತ ಆಟಗಾರರನ್ನ, ಸ್ಟಾರ್ ಐಕಾನಿಕ್ ಪ್ಲೇಯರನ್ನ ಸಿಂಧನೂರಿಗೆ ಕರೆಸಿ ಈ ಕಲ್ಯಾಣ ಕರ್ನಾಟಕ ಪ್ರೀಮಿಯರ್ ಲೀಗ್ ಆಡಿಸ್ತಕ್ಕಂಥ ನಮ್ಮ ಕನಸು ಏನಿತ್ತು ಚೈತ್ರ ಸಿಸಿ ಅವ್ರದ್ದು, ಇವತ್ತು ಆ ಕನಸು ನನಸಾಗಿರ್ತಕ್ಕಂಥ ಆರಂಭದ ದಿನ ಇವತ್ತು. ಮೊಟ್ಟ ಮೊದಲಿಗೆ ಚೈತ್ರ ಸಿಸಿ ಅವರಿಗೆ ನಮ್ಮ ಸಿಂಧನೂರಿನ ಪರವಾಗಿ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಚೈತ್ರ ಸಿಸಿ ಗೆಳೆಯರ ಭಾಗಕ್ಕೆ ನಾನು ಹಿರಿಯ ಒಬ್ಬ ಸಿಂಧನೂರಿನ ಯುವಕನಾಗಿ ಹೇಳುವ ಸಲಹೆ ಏನಂದರೆ, ನಮ್ಮ SPL ಸೀಸನಲ್ಲಿ ಯಾರ್ಯಾರು ನಮ್ಮ ತಾಲೂಕಿನ ಪ್ಲೇಯರ್ಸ್ ಆಟ ಆಡಿದ್ದಾರೆ ಅವರೆಲ್ಲರನ್ನ ವಿಶ್ವಾಸ ತೆಗೆದುಕೊಳ್ಳುವಂಥ ಕೆಲಸ ಆಗಬೇಕು. SPL ಅಧ್ಯಕ್ಷರೇ, ಇದುವರೆಗೂ ನಮ್ಮ 7 ಸೀಸನ್ನಲ್ಲಿ ನಮ್ಮ ತಾಲೂಕಿನ ಯಾರ್ಯಾರು ಕ್ರಿಕೆಟ್ ಪ್ಲೇಯರ್ ಆಡಿದ್ದಾರೆ ನಮ್ಮ ಸಿಂಧನೂರು ಪ್ರೀಮಿಯರ್ ಲೀಗಲ್ಲಿ,
ನಾವು ಅವಸರದಲ್ಲಿ ನಮ್ದು ಅವಸರ ಆಗಿದೆ KKPL ಅವಸರದಲ್ಲಿ ಆಗಿದೆ. ಹಾಗಾಗಿ ಕೆಲವೊಂದು ಆಟಗಾರರನ್ನ ಗ್ರಾಮೀಣ ಪ್ರದೇಶ ಆಟಗಾರರ ವಿಶ್ವಾಸ ತೆಗೆದುಕೊಳ್ಳೋಕ್ಕಾಗಿಲ್ಲ. ಹಾಗಾಗಿ ಚೈತ್ರ ಸಿಸಿ ಅವರು ನಾವು ಕಲಿತು ಉಳಿದ ಪ್ಲೇಯರ್ನ ಈ KKPL 5-6 ದಿನಗಳ ಈ ಒಂದು ಟೂರ್ನಮೆಂಟ್ನಲ್ಲಿ ಎಲ್ಲರೂ ಉಪಸ್ಥಿತಕ್ಕಂಥ ಕೆಲಸ ನಾವೆಲ್ಲ ಮಾಡಬೇಕಾಗಿದೆ. ಹಾಗಾಗಿ ಮೊಟ್ಟ ಮೊದಲಿಗೆ KKPL ಕೆಲಸನ ನಮ್ಮ ಹಿರಿಯರ ಮುಂದೆ ನಮಗೆ ಹೇಳಿದಾಗ ದೊಡ್ಡ ಸಾಹಸದ ಕೆಲಸ ಇದೆ, ಹುಡುಗಾಟಿಕೆ ಕೆಲಸ ಅಲ್ಲ. ಯಾಕಂದ್ರೆ SPL ಅವರು ಈ ಚೈತ್ರ ಸಿಸಿ ಅವರು SPL ನಾವು ನಡೆಸಬೇಕಂದ್ರೆ ಒಂದೂವರೆ ತಿಂಗಳಿಂದ ತಯಾರಿ ಮಾಡಿಕೊಂಡು ಅತ್ಯಂತ ಯಶಸ್ವಿಯಾಗಿ ಈಗಾಗಲೇ 7 ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ವೇದಿಕೆ ಮೇಲಿರುವ ನಾಯಕರಿಗೆ ಮತ್ತು ನಮ್ಮ ಬೇರೆ ಜಿಲ್ಲೆಯ ಆಟಗಾರರಿಗೆ ನಮ್ಮ ಸಿಂಧೂರು ಕೆಲವರು ಗೊತ್ತಿಲ್ಲ. ಚೈತ್ರ ಸಿಸಿ ಗೆಳೆಯರ ಭಾಗ ಏನಿದೆ ಕೇವಲ ಕ್ರಿಕೆಟ್ಗೆ ಅಷ್ಟೇ ಸೀಮಿತ ಅಲ್ಲ. ನಾನು ಕಂಡಂತೆ ಹಲವಾರು ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತನ್ನದೇ ಆದ ಕೆಲಸವನ್ನು ಚೈತ್ರ ಸಿಸಿ ಮಾಡಿದ ಹಲವು ಉದಾಹರಣೆಗಳಿವೆ ನಮ್ಮ ಮುಂದೆ. ಈಗ ಹೇಳ್ತಾ ಹೋದ್ರೆ ಸಮಯ ಇಲ್ಲ. ಆಗಲಿ ನಮ್ಮ ಚೈತ್ರ ಸಿಸಿ ಗೆಳೆಯರ ಭಾಗ ಒಟ್ಟಾರೆ ನಮ್ಮ ಸಿಂಧೂರು ಏನು ಆತಿಥ್ಯ ವಹಿಸಿಕೊಂಡಿದೆ ಏನು ಟೂರ್ನಮೆಂಟ್ನಲ್ಲಿ, ಚೈತ್ರ ಸಿಸಿ ಗೆಳೆಯರ ಬಳಗದೊಂದಿಗೆ ನಾವು ನಮ್ಮ ಎಲ್ಲ ಹಿರಿಯರು, ನಮ್ಮ ಸಿಂಧೂರಿನ ಯುವಜನತೆ ಎಲ್ಲರೂ ಇವತ್ತು ದಿವಸ ನಮ್ಮ ಸಿಂಧೂರು ತಾಲೂಕಿನಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಇವತ್ತು ನಡೀತಾ ಇದೆ. ಪೂರ ಕ್ರಿಕೆಟ್ ಬಳಗದವರಿಗೆ ಸಲಹೆ ತಪ್ಪಾಗಿಲ್ಲ. ಅದೇ ರೀತಿ ಇದು ನಮ್ಮ IPL ಮಾದರಿಯಲ್ಲಿ ಒಂದು ಟೀಮಲ್ಲಿ ನಡೀತಾ ಇದೆ ತಪ್ಪಾಗಿಲ್ಲ. ಎಲ್ಲ ಪ್ಲೇಯರ್ಸ್ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ, ಅದೇ ರೀತಿ ಕ್ರಿಕೆಟನ್ನು ಎಲ್ಲರೂ ಕ್ರಿಕೆಟ್ ಥರ ಆಡಿ ಅಂಪೈರ್ಗಳ ಡಿಸಿಷನ್ ಸ್ವೀಕಾರನಾಗಿ ಈ ಪ್ರೀಮಿಯರ್ ಲೀಗನ್ನು ಒಂದು ಒಳ್ಳೆ ಯಶಸ್ವಿಗೊಳಿಸಬೇಕಂತ ನಾನು ತಮ್ಮ ಎಲ್ಲ ಛಲ ಇದ್ರೆ ಮಾತ್ರ ನಾವು ಸಾಧಿಸಬಲ್ಲ ಅಂತೇಳಿ ನಾವೆಲ್ಲ ಕಲ್ಯಾಣ ಕರ್ನಾಟಕದಿಂದ ಇಲ್ಲಿವರೆಗೆ ಆಗಮಿಸಿದ್ರೆ ತಮಗೆ ಅಭಿನಂದನೆಗಳನ್ನು ಹೇಳ್ತೀನಿ. ಕಲ್ಯಾಣ ಭಾಗಗಳಿಂದ ಬಂದು ನಮಗೆ ಸಪೋರ್ಟ್ ಮಾಡಿದ್ದೀರಿ ನೀವು. ನಾವು ಆಡಿಸೋದು ಮುಖ್ಯ ಅಲ್ಲ, ತಾವೆಲ್ಲ ಬಂದರೆ ನಾವು ಕಲ್ಯಾಣ ಕರ್ನಾಟಕನ ಯಶಸ್ವಿ ಮಾಡಿ ಈ ಆಟವನ್ನು ಯಶಸ್ವಿ ಮಾಡಲಿಕ್ಕೆ ತಮ್ಮದು ಕೂಡ ಒಂದು ಭಾಗ ಇರುತ್ತೆ. ಅದಕ್ಕಾಗಿ ಇನ್ನೊಮ್ಮೆ ತಮಗೆ ಅಭಿನಂದನೆ ಹೇಳ್ತೀನಿ. ಒಳ್ಳೆ ರೀತಿ ಆಟ ಆಡಿ ಒಳ್ಳೆ ಅಪಾರ್ಚುನಿಟಿ ತಗೊಳ್ಳಿ, ನೀವು ಸಕ್ಸಸ್ ಆಗಲಿ ಅಂತೇಳಿ ತಮಗೆ ಕೇಳ್ತೀನಿ. ಅದೇ ರೀತಿ ನಮ್ಮ ಚೈತ್ರ ಬಳಗ ಕ್ರಿಕೆಟ್ ಟೀಮ್ಸಿಗೆ ಅಭಿನಂದನೆ ಮತ್ತು ಧನ್ಯವಾದಗಳನ್ನು ಹೇಳ್ತೀನಿ. ಈ ರೀತಿ ದೊಡ್ಡ ಪ್ರಮಾಣದಲ್ಲಿ ನಾವು ಏನಾದರೂ ಒಂದು ದೊಡ್ಡ ಕೆಲಸ ಮಾಡಬೇಕು. ಸಣ್ಣ SPL ಆಯಿತು, ಅದರ ನಂತರ ಈಗ ಕಲ್ಯಾಣ ಕರ್ನಾಟಕ ನಡೀತಾ ಇದೆ. ಇದಾದ್ಮೇಲೆ ಇಡೀ ಸ್ಟೇಟ್ ಲೆವೆಲ್ ಮಾಡೋಣ ಅಂತೇಳಿ ಒಂದು ನಾನು ನಮ್ಮ ಮೆಂಬರ್ಸಿಗೆ ಹೇಳ್ತೀನಿ. ಮುಂದೆ ನಾವು ಎಲ್ಲರೂ ಒಂದೇ ಒಕ್ಕಟ್ಟಾಗಿ ಮುಂದೆ ಹೋಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಆಲ್ ದ ವೆರಿ ಬೆಸ್ಟ್ ನಿಮಗೂ ಕೂಡ.